ಮತ್ತು ಗುಲೇರಗುಡ್ಡದ ಪರಮ ಪೂಜ್ಯರ ಅಡಿದವರಲ್ಲಿ ನಮನಗಳನ್ನು ಸಲ್ಲಿಸ್ತಾ ಈ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಮತ್ತು ಪ್ರಶಸ್ತಿ ಪುರಸ್ಕೃತ ಹಿರಿಯರಿಗೂ ಕೂಡ ನಾನು ನಮನಗಳನ್ನು ಸಲ್ಲಿಸ್ತೇನೆ. ಬಹುಶಃ ಹಳ್ಳಿಗಾಡಿನ ಶಾಲೆಗಳು ಮೊದಲು ಬಹಳ ಮುಖ್ಯವಾಗಿ ಅಭಿವೃದ್ಧಿ ಹೊಂದಬೇಕಾದಂತಹ ಆಶಯಗಳ ಬಗ್ಗೆ ನನ್ನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಶರಣಬಸಪ್ಪ ಕೋಳ್ಕರ್ ಅವರು ತುಂಬ ಅದ್ಭುತವಾದಂಥ ಮಾತುಗಳನ್ನು ತಮ್ಮದೇ ಆದಂಥ ಶೈಲಿ ಈ ಶಾಲೆಯನ್ನು ಬಹಳ ಯಶಸ್ವಿಯಾಗಿ 10 ವರ್ಷಗಳ ಕಾಲ ಕೆಲಸ ಮಾಡ್ತಾ ಈ ಗ್ರಾಮೀಣ ಭಾಗದಲ್ಲಿ ಈ ಶಾಲೆಯನ್ನು ಕಟ್ಟಿರ್ತಕ್ಕಂಥ ಪರಮ ಪೂಜ್ಯರಿಗೆ ಮೊಟ್ಟ ಮೊದಲ ಬಾರಿಗೆ ನನ್ನ ವಿಶೇಷ ನಮನಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಒಂದು ಶಾಲೆ ನಡೆಸೋದ್ರ ಬಗ್ಗೆ ಆ ಶಾಲೆ ಕಟ್ಟೋದ್ರ ಬಗ್ಗೆ ನಮ್ಮ ಗುರುಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಭಾಳ ಮುಖ್ಯವಾಗಿ ಸದ್ಧರ್ಮ ಅನ್ನೋ ಪ್ರಶಸ್ತಿಯನ್ನು ಇದೇ ಮೊಟ್ಟ ಮೊದಲ ಬಾರಿಗೆ ಸ್ಥಾಪಿಸಿ ಯಶಸ್ವಿಯಾಗಿ ಪೂರೈಸಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ತುಂಬ ಅಭಿಮಾನ ಮತ್ತು ಹೆಮ್ಮೆ ಅನ್ನಿಸ್ತದೆ. ಈ ನಮಗೆ ಪ್ರಶಸ್ತಿಯನ್ನು ಆಯ್ಕೆ ಮಾಡಿರ್ತಕ್ಕಂತಹ ಈ ಮಠದ ಆಡಳಿತ ಮಂಡಳಿ ಮತ್ತು ಈ ನಮ್ಮ ಕರ್ನಾಟಕ ಕೃಷ್ಣ ವೇದಿಕೆ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಅರ್ಜುನ್ ನಾಯ್ಕ ಅವರು ತುಂಬ ಒಳ್ಳೆಯ ಸಾಧಕರನ್ನು ಸೆಲೆಕ್ಷನ್ಸ್ ಮಾಡಿ ಈ ಮಠಕ್ಕೆ ಸಲಹೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದಂತೂ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಅನಿಸಿದೆ. 5 ಜನ ಸಾಧಕರು ವಿವಿಧ ಕ್ಷೇತ್ರಗಳಲ್ಲಿ ತುಂಬ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾತು ಕೂಡ ಇದೆ. ಅದಕ್ಕೆ ಪೂರಕವಾದಂತಹ ಈ ಶಾಲೆ ಇನ್ನೂ ಕೂಡ ಹೆಚ್ಚೆಚ್ಚು ಬೆಳೆದೆ ಅಂತೇಳಿ ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ. ಸನ್ಮಾನ್ಯ ಶಾಸಕ ಜನಾರ್ದನ್ ರೆಡ್ಡಿ ಅವರು ಈ ಕಾರ್ಯಕ್ರಮಕ್ಕೆ ಭಾಳ ಮುಖ್ಯವಾಗಿ ಬರಬೇಕಾಯಿತು. ಇಂತಹ ಶಾಲೆಗಳನ್ನು ನೋಡಬೇಕು. ಈ ಬಡ ಸಂಸ್ಕಾರದಲ್ಲಿ ಬೆಳೀತಕ್ಕಂಥ ಶಾಲೆಗಳನ್ನು ಮಠದ ಕಾರ್ಯಗಳಿಗೆ ಸಪೋರ್ಟ್ ಆಗಿ ನಿಲ್ಲಬೇಕಂತೇಳಿ ನಾನು ಹೇಳ್ತಿದ್ದೇನೆ. ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಇವತ್ತು ಬರೋಕ್ಕಾಗಲೂ ಕೂಡ ನಾಳೆ ಅಧಿವೇಶನ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವರು ಬೆಂಗಳೂರಿಗೆ ಹೋಗಿದ್ದಾರೆ ಅನ್ನೋಂಥ ಮಾಹಿತಿ ನನಗೆ ಬಂತು. ಹಾಗಾಗಿ ಈ ಶಾಲೆಗೆ ಬಿಡುವಿನ ವೇಳೆಯಲ್ಲಿ ಬಂದು ಮತ್ತಷ್ಟು ಹಳೆ ನಮ್ಮ ಜನಪ್ರಿಯ ಶಾಸಕರ್ತಕ್ಕಂಥ ಪರಣ್ಣ ಮುನವಳ್ಳಿ ಅವರು ಸುಮಾರು 2 ಕೋಟಿ ಕೊಡದಲ್ಲಿ ಶಾಲೆ ಕಟ್ಟಲಿಕ್ಕೆ ಅವರು ಕೂಡ ಒಂದಿಷ್ಟು ದುಡ್ಡನ್ನು ಈ ಶಾಲೆ ಕಟ್ಟಲಿಕ್ಕೆ ಈ ಶಾಲೆ ನಡೆಸಲಿಕ್ಕೆ ಒಂದಿಷ್ಟು ಅನುದಾನ ಕೊಡಲಿ ಅನ್ನುವಂಥ ನಾನು ಅಭಿಪ್ರಾಯಗಳನ್ನು ನೀಡ್ತೇನೆ. ನಾನು ಕಳೆದ 2.5 ದಶಕದಿಂದ ಪತ್ರಿಕೋದ್ಯಮದಲ್ಲಿ ನಾನಾ ಹುದ್ದೆಗಳನ್ನು ನಿರ್ವಹಿಸಿದ್ದೇನೆ. ನಾನೊಬ್ಬ ಪತ್ರಕರ್ತ. ಬಟ್ ನಮಗೆ ಬರೆಯೋಕ್ಕೆ ಬರ್ತೇವೆ ವಿನಃ ಮಾತಾಡಲಿಕ್ಕೆ ಬರಲ್ಲ ಅನ್ನೋಂಥ ಆಶಯಗಳನ್ನು ಹೇಳ್ತಾ ಈ ಶಾಲೆ ಇನ್ನೂ ಹೆಚ್ಚೆಚ್ಚು ಬೆಳೆದು ಈ ಶಾಲೆಗೆ ಈ ನಾನಾ ಕ್ಷೇತ್ರಗಳಿಂದ ಬರುವಂಥ ಆದಾಯದ ಮೂಲಗಳನ್ನು ಕ್ರೋಢೀಕರಿಸಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿಯವರು ಈ ಮಠಕ್ಕೆ ಕೊಡಲಿ ಅಂತೇಳಿ ನಾನು ಆಶಯಗಳನ್ನು ಹೇಳ್ತೇನೆ. ನಾನೊಬ್ಬ ಜರ್ನಲಿಸ್ಟ್ ಆಗಿ ಈ ಶಾಲೆ ಇನ್ನಷ್ಟು ಬೆಳೀಲಿ ಅನ್ನೋ ಕಾರಣಕ್ಕೋಸ್ಕರ ಜನಾರ್ದನ್ ರೆಡ್ಡಿ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತಿದ್ದೇನೆ. ಅವರು ಬಿಡುವಿನ ವೇಳೆಯಲ್ಲಿ ಬಂದು ಈ ಶಾಲೆ ಮತ್ತು ಈ ಶಾಲೆಯ ಮಠಾಧೀಶರ ಸಮ್ಮುಖದಲ್ಲಿ ಮಾತಾಡುವ ಮೂಲಕ ಇನ್ನೂ 1 ಕೋಟಿ ರೂಪಾಯಿ ಅವರಿಗೆ ಹಳೆ ಅನುದಾನ ವಾಪಸ್ ಬರಲಿ ಮತ್ತು ತಮ್ಮ ಅವಧಿಯಲ್ಲಿ ಬರುವಂತಹ ಅನುದಾನವನ್ನು ಡೆವಲಪ್ ಆಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿಗೆ ಕೊಡುವ ಬದಲು ಇಂಥ ಶಿಕ್ಷಣ ಸಂಸ್ಥೆಗಳಿಗೆ ಇಂಥ ಹಳ್ಳಿಗಾಡಿನ ಮಕ್ಕಳು ಓದುವಂಥ ಶಾಲೆಗಳಿಗೆ ಜನಾರ್ದನ್ ರೆಡ್ಡಿ ಅವರು ಕೊಡಲಿ ಅಂತೇಳಿ ನಾನು ಬಯಸ್ತಿದ್ದೇನೆ. ಯಾವುದೋ ಒಂದು ಮಠ ಕಲ್ಯಾಣ ಸಂಸ್ಥೆಗಳಿಗೆ ಏನು ಕೊಡ್ತಿರೋ ಅದೇ ರೀತಿ ಈ ಬೆಳೆಯುವ ಹಾದಿಯಲ್ಲಿರುವಂಥ ಈ ಶಿಕ್ಷಣ ಸಂಸ್ಥೆಗೆ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಈ ಮಕ್ಕಳು, ಈ ಹಳ್ಳಿಯ ಜನ, ಈ ಹಳ್ಳಿಯ ಸಂಸ್ಕಾರ ಇನ್ನಷ್ಟು ಉದ್ಧಾರ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತೇನೆ. ನಮ್ಮ ಹಳ್ಳಿಯ ಜನರಿಗೆ ಹೇಳಲಿಕ್ಕೆ ಏನು ಬಯಸ್ತಿದ್ದಾರೆ, ನಾನು ಕೂಡ ಮಠದ ಪರಂಪರೆಯಲ್ಲಿ PUCಯಿಂದ ಡಿಗ್ರಿವರೆಗೆ ಮಾಸ್ಟರ್ ಡಿಗ್ರಿವರೆಗೆ ಕೂಡ ನಾನು ಮಠದ ಸಂಸ್ಕಾರದಲ್ಲಿ ಬೆಳೀತಕ್ಕಂಥ ಒಬ್ಬ ಹುಡುಗ. ಇವತ್ತು ನಾನು ಕೂಡ ಬಡ ವ್ಯವಸ್ಥೆಯಿಂದ ಬೆಳೀತಕ್ಕಂಥವನು. ಇಲ್ಲಿ ಬೆಳೆದಂಥ ಮಕ್ಕಳು ಮುಂದೆ ಈ ಸಮಾಜದ ಕಣ್ಣಾಗ್ತವೆ ಅನ್ನೋದಕ್ಕೆ ನಮ್ಮ ಸಂಶೋಧಕರಾಗಿರ್ತಕ್ಕಂಥ ನಮ್ಮ ಕೋಲ್ಕರ್ ಸರ್ ಅವರು ಹೇಳಿದಂಥ ಮಾತು ಕೂಡ ನನಗೆ ಪೂರಕ ಅಂತ ಅನಿಸಿದೆ. ನಾಳೆ ನಮ್ಮ ಗ್ರಾಮೀಣ ಭಾಗದ ರೈತರ ಮಕ್ಕಳು, ಎಲ್ಲ ವರ್ಗದ ಬಡವರ ಮಕ್ಕಳು ಕೂಡ ಈ ಮಠದ ಸಂಸ್ಕಾರದಲ್ಲಿ ಬೆಳೆದರೆ ತುಂಬ ಈ ಸಮಾಜದ ಕಣ್ಣಾಗ್ತಾರೆ, ಆಸ್ತಿ ಆಗ್ತಾರೆ ಅಂತಲೂ ಕೂಡ ನನ್ನ ಅಭಿಪ್ರಾಯಗಳನ್ನು ಹೇಳಿಕ್ಕೆ ಬಯಸ್ತೇನೆ. ಈ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಠದ ಆಡಳಿತ ಮಂಡಳಿಗೆ ಮತ್ತು ಈ ಊರಿನ ಗ್ರಾಮಸ್ಥರಿಗೆ, ಹಾಗೆ ಈ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಅರ್ಜುನ್ ನಾಯ್ಕ ಅವರು ನಮ್ಮನ್ನು 6 ಜನ ಗಣ್ಯರನ್ನು ಕರೆಸಿ ಇಲ್ಲಿ ಸನ್ಮಾನ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಆಭಾರಿಯಾಗಿರ್ತೇನೆ. ನಾನು 2 ಮಾತುಗಳು ನಡೆಸ್ತೇನೆ. ಎಲ್ಲರಿಗೂ ನಮಸ್ಕಾರ. ತುಂಬ ಹೃದಯದ ಧನ್ಯವಾದಗಳು. ಸಮಾಜ ಸೇವಕರು ಮತ್ತು ಸಾಹಿತಿಗಳು, ಪತ್ರಕರ್ತರು